ಪವನ್ಗೆ ಮಾಡಿದ ತಪ್ಪಿನ ಕಿಂಚಿತ್ತೂ ಪಶ್ಚಾತ್ತಾಪವಿಲ್ಲ. ಆತನಿಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ಮಹಜರು ವೇಳೆ ನಗಾಡ್ಕೊಂಡು ಈ ಒಂದು ಪವನ್ ಇದ್ದ. ಖಾಕಿ ಕಸ್ಟಡಿಯಲ್ಲಿದ್ರೂ ಕೂಡ ಪವನ್ ನಗ್ತಾ ಇದ್ದ. ಆತನಿಗೆ ಈ ತರ ಆಗಿದೆ, ಒಬ್ಬನ ಪ್ರಾಣ ಹೋಗಿದೆ, ನಮ್ಮಿಂದ ಹೋಗಿದೆ ಅನ್ನೋ ಅಳುಕು ಕೂಡ ಇಲ್ಲ. ಸ್ಟೈಲ್ ಬೇರೆ ಮಾಡ್ತಾ ಇದ್ನಂತೆ. ಕೊಲೆ ಮಾಡಿ ಈ ತರ ಪಶ್ಚಾತ್ತಾಪ ಇಲ್ಲದಂತಹ ವ್ಯಕ್ತಿಗಳಿಗೆ ಏನ್ ಅನ್ಬೇಕು ನಿಜಕ್ಕೂ ಕೂಡ ಗೊತ್ತಿಲ್ಲ. ಕ್ರೂರವಾಗಿ ಕೊಲೆ ಮಾಡಿರೋದು, ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರೋದು, ನರಕವನ್ನ ತೋರಿಸಿದ್ದಾರೆ ರೇಣುಕಾ ಸ್ವಾಮಿಗೆ ಎಲ್ಲರೂ ಸೇರ್ಕೊಂಡು. ಆದ್ರೆ ಸ್ಥಳ ಮಹಜರಿಗೆ ಈ ಪವನ್ ಅನ್ನ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಒಂಚೂರು ಪಶ್ಚಾತ್ತಾಪ ಇಲ್ಲ. ನಾನೊಬ್ನನ್ನ ಕೊಲೆ ಮಾಡಿದ್ದೀನಿ, ಆ ಕೊಲೆ ಆದಂತಹ ವ್ಯಕ್ತಿ ಪತ್ನಿ ಇದ್ದಾರಲ್ಲ, ಅವರು ತುಂಬು ಗರ್ಭಿಣಿ, ಒಂದು ಮಗುವನ್ನ ಒಡಲಲ್ಲಿ ಇಟ್ಕೊಂಡಿದ್ದಾರೆ. ಆ ಮಗು ನಾಳೆ ಪ್ರಪಂಚಕ್ಕೆ ಬಂದ್ಮೇಲೆ ಅಪ್ಪ ಯಾರಂತ ಕೇಳಿದಾಗ ಆ ಹೆಂಡತಿಯಾದವರು ಯಾರನ್ನ ತೋರಿಸ್ತಾರೆ? ನಮ್ಮಿಂದ ಇಂತಹ ದೊಡ್ಡ ತಪ್ಪಾಗ್ಬಿಟ್ಟಿದೆಯಲ್ಲ, ಇದ್ಯಾವುದು ಕೂಡ ಆತನಿಗೆ ಕಾಡ್ತಾ ಇಲ್ಲ. ಪಾಪ ಪ್ರಜ್ಞೆ ಅನ್ನೋದೇ ಇಲ್ಲ. ಸ್ಥಳ ಮಹಜರಿಗೆ ಕರೆತಂದಂತಹ ಸಂದರ್ಭದಲ್ಲಿ ಹಲ್ ಬಿಟ್ಕೊಂಡು ನಗಾಡ್ಕೊಂಡಿದ್ನಂತೆ, ಸ್ಟೈಲ್ ಬೇರೆ ಮಾಡ್ತಾ ಇದ್ನಂತೆ. ಎಷ್ಟೊಂದು ಮಾನವೀಯತೆ ಇಲ್ಲದಂತಹ ಜನ, ಕರುಣೆ ಇಲ್ಲದಂತಹ ಜನ. ಹೊಡೆದಾಗ್ಲೇ ಗೊತ್ತಾಗುತ್ತೆ ಆತನಿಗೆ. ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ನಗಾಡ್ಕೊಂಡು ಆತ ಮನೆ ಒಳಗಡೆ ಹೋಗ್ತಾ ಇದ್ದಾನೆ ಅಂತ. ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಿ. ಮುಂದೆ ಹೋಗ್ತಾ ಇದ್ದಾನಲ್ಲ, ಬೇಡಿಯನ್ನ ಹಾಕಿ ಪೊಲೀಸರು ಕರ್ಕೊಂಡು ಹೋಗ್ತಿದಾರಲ್ಲ, ಆತನೇ ಪವನ್. ಹಲ್ ಬಿಟ್ಕೊಂಡು ಹೋಗ್ತಾನೆ, ಇವಾಗ ನೋಡಬಹುದು. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಾನೇನು ಮಾಡೇ ಇಲ್ಲ, ಮಹಾನ್ ಘನಕಾರ್ಯ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಹಲ್ ಬಿಟ್ಕೊಂಡು ದೊಡ್ಡ ಸಾಧನೆ ಮಾಡಿರೋ ರೀತಿ ಪೋಸ್ ಕೊಟ್ಕೊಂಡು ಹೋಗ್ತಾ ಇದ್ದಾನೆ ಮನೆ ಒಳಗಡೆ. ಮಾಡಿರೋದು ಕೊಲೆ, ಅಮಾಯಕನ ಕೊಲೆ. ಹೌದು, ಅವ್ನು ತಪ್ಪು ಮಾಡಿದಿದ್ರೆ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಪೊಲೀಸರಿದ್ದಾರೆ, ಕಾನೂನಿದ್ದಾರೆ, ಅದು ಕ್ರಮ ತೆಗೆದುಕೊಂಡು ಆತನಿಗೂ ಕೂಡ ಶಿಕ್ಷೆ ಆಗ್ತಾ ಇತ್ತು. ಮಾಡಬಾರ್ದು ಕೆಲಸ ಮಾಡಿ ಇವತ್ತೇನು ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ, ಒಂದು ಮನೆ ಉದ್ಧಾರ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಇವರೆಲ್ಲ ಪೋಸ್ ಕೊಡ್ತಾ ಇದ್ದಾರೆ. ಯಾರನ್ನೇ ಆದರೂ ನೋಡಿ, ಈ ಪ್ರಕರಣದಲ್ಲಿ ಸ್ಥಿತಿವಂತರು ಅಂತ ಅನಿಸ್ಕೊಂಡವ್ರು ಇದ್ದಾರಲ್ಲ, ಅವ್ರಿಗೆ ಯಾರಿಗೂ ಕೂಡ ಪಾಪ ಪ್ರಜ್ಞೆ ಅನ್ನೋದೇ ಕಾಡ್ತಾ ಇಲ್ಲ, ಪಶ್ಚಾತ್ತಾಪ ಅನ್ನೋದೇ ಕಾಡ್ತಾ ಇಲ್ಲ ಅವ್ರಿಗೆ. ಇವತ್ತೆಲ್ಲ ನಾಳೆ ನಾವು ಬಚಾವಾಗ್ತೀವಿ ಅನ್ನೋ ರೀತಿಯಲ್ಲೇ ಇದ್ದಾರೆ. ಇವ್ರನ್ನೆಲ್ಲ ಹೀಗೆ ಬಿಟ್ರೆ ಮುಂದೊಂದು ದಿನ ಇದಕ್ಕಿಂತ ದೊಡ್ಡ ಘನಘೋರ ಘಟನೆಯಲ್ಲಿ ಭಾಗಿಯಾಗೋದ್ರಲ್ಲಿ ನೋ ಡೌಟ್ ಅಂತ ಹೇಳಬಹುದು.